ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆನೇಕಲ್ ಭಾಗಕ್ಕೂ ತಟ್ಟಿಲ್ಲ ಬಂದ್ ಬಿಸಿ. ಅತ್ತಿ ಬೆಲೆ ಗಡಿಯಲ್ಲಿ ಎಂದಿನಂತೆ ವಾಹನ ಸಂಚಾರ ನಡೀತಾ ಇದೆ. ಇನ್ನು ಎಂದಿನಂತೆ ತಮಿಳುನಾಡು ರಾಜ್ಯ ಸಾರಿಗೆ ಬಸ್ಗಳ ಸಂಚಾರವೂ ಕೂಡ ಮುಂದುವರೆದಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಕಡೆ ಸಂಚರಿಸ್ತಾ ಇರುವಂತ ಬಸ್ಗಳು ಅತ್ತಿ ಬೆಲೆ ಗಡಿಯಲ್ಲೂ ಕೂಡ ಸಂಚಾರ ಎಂದಿನಂತೆ ಮುಂದುವರೆದಿದೆ. ಪ್ರತಿಭಟನೆಗೆ ಸೀಮಿತವಾಯಿತು ಬಂದ್. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಅನ್ನ ನಿಯೋಜಿಸಲಾಗಿದೆ. ಅಡಿಷನಲ್ ಎಸ್ಪಿ, 3 ಇನ್ಸ್ಪೆಕ್ಟರ್ ಸೇರಿ 50 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಆದ್ರೆ ಇಲ್ಲಿ ಪ್ರತಿಭಟನೆಗಷ್ಟೇ ಸೀಮಿತ ಆಗಿದೆ ಬಂದ್. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ನಾವು ಗಮನಿಸ್ತಾ ಇದ್ವಿ ಎಂದಿನಂತೆ ಸಂಚಾರ, ಶಾಲಾ ಕಾಲೇಜುಗಳು ಓಪನ್, ಅಂಗಡಿ ಮುಂಗಟ್ಟುಗಳು ಕೂಡ ತೆರೆದಿವೆ. ಯಾವುದೇ ಬಂದ್ಗಂತೂ ನೈತಿಕ ಬೆಂಬಲ ಬಿಟ್ಟರೆ ಬಾಹ್ಯ ಬೆಂಬಲ ಸಿಗ್ತಾ ಇಲ್ಲ. ವ್ಯಾಪಾರ ವಹಿವಾಟು, ಸಾರಿಗೆ ಸಂಪರ್ಕ ಪ್ರತಿಯೊಂದು ಕೂಡ ಎಂದಿನಂತೆಯೇ ಸಾಗ್ತಾ ಇದೆ. ಅತ್ತಿ ಬೆಲೆ ಗಡಿ ಭಾಗದಲ್ಲೂ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಬಸ್ಗಳ ಓಡಾಟ ಎಂದಿನಂತೆಯೇ ಮುಂದುವರಿತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಇದೆ. ಎಲ್ಲಾದರೂ ಬಸ್ ಅಡ್ಡ ಹಾಕಿಬಿಟ್ರೆ, ಅಹಿತಕರ ಘಟನೆಗಳಾದರೆ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಬಟ್ ಬಂದ್ ಬಿಸಿ ಅಂತೂ ಎಲ್ಲೂ ತಟ್ಟಿಲ್ಲ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸ್ತಾ ಇರೋದನ್ನ ವಿರೋಧಿಸಿ, ಜೊತೆಗೆ ಮೇಕೆದಾಟು ಯೋಜನೆಯನ್ನ ಶೀಘ್ರ ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನ ಆಗ್ರಹಿಸಿ ಇವತ್ತು ಅತ್ತಿಬೆಲೆ ಗಡಿಭಾಗದಲ್ಲಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒಂದು ಪ್ರತಿಭಟನೆ ಆಯ್ತು. ಪ್ರತಿಭಟನೆ ವೇಳೆ ಏನು ಪ್ರತಿಭಟನಾಕಾರನ ವಶಕ್ಕೆ ಪಡಲಾಯಿತು. ನಾವಿವಾಗ ಅತ್ತಿಬೆಲೆ ಗಡಿಭಾಗದಲ್ಲಿ ಇದ್ದೇವೆ. ನೀವು ದೃಶ್ಯಾವಳಿಗಳ ಮೂಲಕ ನೋಡಬಹುದು. ಈ ಒಂದು ಅತ್ತಿಬೆಲೆ ಗಡಿಭಾಗದಲ್ಲಿ ಇವತ್ತು ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಜೊತೆಗೆ ಪೊಲೀಸ್ನವರು 50 ಪ್ರತಿಭಟನಾಕಾರರನ್ನ ವಶಕ್ಕೆ ಕೂಡ ಪಡೆದಿರುವಂತದ್ದು ನೀವು ನೋಡಬಹುದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಇಲ್ಲಿ ಮಾಡಿಕೊಂಡಿರುವಂತದ್ದು. ಏನು ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ಪಿ ಲಕ್ಷ್ಮೀ ನಾರಾಯಣ್, ಜೊತೆಗೆ ಏನಂತಂದ್ರೆ ಡಿವೈಎಸ್ಪಿ ಮಲ್ಲೇಶ್, ಅತ್ತಿಬೆಲೆ ಇನ್ಸ್ಪೆಕ್ಟರ್ ಮಂಜುನಾಥ್, ಜೊತೆಗೆ ಜಗಣಿ ಇನ್ಸ್ಪೆಕ್ಟರ್ ನವೀನ್ ರವರು ಎಲ್ಲರೂ ಕೂಡ ಇಲ್ಲಿ ಬಿಗಿ ಬಂದೋಬಸ್ತ್ ನಲ್ಲಿ ಇರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ಏನು ಅತ್ತಿಬೆಲೆ ಗಡಿ ಭಾಗದಲ್ಲಿ ಒಂದು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಏನಂತಂದ್ರೆ ಗಡಿಗೋಪುರದ ಬಳಿ ನಾವಿದ್ದೇವೆ. ನೀವು ನೋಡಬಹುದು ಗಡಿಗೋಪುರ ಇಲ್ಲಿ ಅಂತಂದ್ರೆ ಪ್ರತಿಭಟನೆಯ ಬಿಸಿ ಏನಂತಂದ್ರೆ ಈಗಾಗಲೇ ಬೆಳ್ಳಂಬೆಳಗ್ಗೆನೆ ಆಗಿರುವಂತದ್ದು. ಕನ್ನಡ ಜಾಗೃತಿ ವೇದಿಕೆ ಏನು ಹೋರಾಟಗಾರರೇನಿದ್ದಾರೆ ಇವತ್ತು ಗಡಿಭಾಗದ ಬಳಿ ಬಂದು ಏನು ಪ್ರತಿಭಟನೆಯನ್ನ ಮಾಡಿದ್ರು. ಜೊತೆಗೆ ರಸ್ತೆ ತಡೆ ನಡೆಸಿ ಏನು ಧಿಕ್ಕಾರಕ್ಕೋಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತೆ ಏನು ಅತ್ತಿಬೆಲೆ ಪೊಲೀಸರು ಇನ್ನು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿರುವಂತದ್ದು. ಕನ್ನಡ ಜಾಗೃತಿ ವೇದಿಕೆಯ ಏನು ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ ಸೇರಿದಂತೆ ಎಲ್ಲರೂ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದು ಈಗ ಕರೆದುಕೊಂಡು ಹೋಗಿರುವಂತದ್ದು. ಜೊತೆಗೆ ನೀವು ನೋಡ್ಬೋದು ವಾಹನಗಳ ಸಂಚಾರವೂ ಕೂಡ ಎಂದಿನಂತೆ ಇರುವಂತದ್ದು. ಅಂದ್ರೆ ಸಾರಿಗೆ ವ್ಯವಸ್ಥೆ ಅಂದ್ರೆ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಇರ್ಬೋದು, ಈ ಒಂದು ಸಣ್ಣ ಪುಟ್ಟ ವ್ಯತ್ಯಯ ಹೊರತುಪಡಿಸಿದ್ರೆ ಯಥಾಸ್ಥಿತಿಯಲ್ಲಿ ಎಂದಿನಂತೆ ಏನು ಕೆಲಸಕ್ಕೆ ಹೋಗುವಂತವ್ರು ಮತ್ತೆ ಶಾಲಾ ಕಾಲೇಜುಗಳಿಗೆ ಹೋಗುವಂತವ್ರು ಎಲ್ಲರೂ ಕೂಡ ಏನು ಹೋಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ವಾಹನಗಳೆಲ್ಲ ಏನು ವ್ಯತ್ಯಯವಿಲ್ಲ. ಜೊತೆಗೆ ನೀವು ನೋಡ್ಬೋದು ಇಲ್ಲಿ ಕೆಲವೊಂದು ಹೋಟೆಲ್ಗಳು ಅಂದ್ರೆ ಶ್ರೀನಿಧಿ ವೈಭವ ಏನು ಹೋಟೆಲ್ ಏನಿದೆ ಇದೆಲ್ಲವೂ ಕೂಡ ಇಲ್ಲಿ ಕ್ಲೋಸ್ ಆಗಿರುವಂತದ್ದು. ಅಂದ್ರೆ ಅತ್ತಿಬೆಲೆ ಗಡಿ ಭಾಗದಲ್ಲಿ ಏನು ಪ್ರತಿಭಟನಾಕಾರರು ಬಂದಂತ ಸಂದರ್ಭದಲ್ಲಿ ಯಾವ್ದಾರ ಅಹಿತಕರ ಘಟನೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಮುಂಜಾಗ್ರತಾ ಕ್ರಮವಾಗಿ ಹೋಟೆಲ್ಗಳು ಕೂಡ ಇಲ್ಲಿ ಎಲ್ಲ ಕೂಡ ಬಂದ್ ಆಗಿರುವಂತದ್ದು. ಇದನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಬಂದ್ ಅಂತಂದ್ರೆ ಬಂದ್ ಬಿಸಿ ಏನಂತಂದ್ರೆ ಇವತ್ತು ಪ್ರತಿಭಟನಾಕಾರರು ಬಂದ್ ಈಗ ಪ್ರತಿಭಟನೆ ಮಾಡಿ ಹೋಗಿದ್ದಾರೆ. ಆದ್ರೆ ಆನೇಕಲ್ ತಾಲೂಕಿನಲ್ಲಿ ಬಹುತೇಕವಾಗಿ ಕೆಲವು ಸಂಘಟನೆಗಳು ಬಂದ್ ಏನಿದೆ ಈ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಕನ್ನಡ ಜಾಗೃತಿ ವೇದಿಕೆ ಏನು ಕಳೆದ ಒಂದು 15 ದಿನದಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇದು 3ನೇ ಬಾರಿಗೆ ಏನು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಆಕ್ರೋಶವನ್ನು ಕೂಡ ಏನು ಹೊರಹಾಕ್ತಾ ಇರುವಂತದ್ದು. ತಮಿಳುನಾಡು ಸರ್ಕಾರ ಏನು ಕಾವೇರಿ ನೀರಿನ ವಿಚಾರವಾಗಿ ಪದೇ ಪದೇ ಖ್ಯಾತಿಯನ್ನ ತೆಗಿತಾ ಇದೆ. ಕರ್ನಾಟಕ ಸರ್ಕಾರವು ಕೂಡ ಅತಿ ಶೀಘ್ರವಾಗಿ ಮೇಕೆದಾಟು ಯೋಜನೆಯನ್ನ ಪ್ರಾರಂಭ ಮಾಡಬೇಕು ಎನ್ನುವಂಥದ್ದನ್ನ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಅತ್ತಿಬೆಲೆ ಗಡಿಯಿಂದ ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.